ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇಂಡ್ಲವಾಡಿಯಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನು ಒಳಗೊಂಡ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇದೆ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಅಭಿವೃದ್ಧಿಪಡಿಸಲಾಗ್ತಾ ಇರುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಕ್ರೀಡಾಂಗಣ ಸಂಕೀರ್ಣವನ್ನ ಕೆಎಚ್ಬಿ ಸೂರ್ಯ ಕ್ರೀಡಾಗ್ರಾಮ ಅಂತ ಹೆಸರಿಡಲಾಗಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಶಿವಲಿಂಗೇಗೌಡ, ಶಾಸಕ ಆನೇಕಲ್ ಶಿವಣ್ಣ, ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇಂಡ್ಲವಾಡಿ, ಕಾಡುಜಕ್ಕನಹಳ್ಳಿ, ಪಗ್ಗನ ಈ ತರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಈಗ ತಾನೇ ಜಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ತಾ ಇದ್ದೆ. ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ಅದು 90,000 ಆಸನಗಳುಳ್ಳ ಒಂದು ಕ್ರಿಕೆಟ್ ಸ್ಟೇಡಿಯಂ. ಅದಾದ ನಂತರ ಎರಡನೆಯದು ಕರ್ನಾಟಕದ್ದು ಇವತ್ತು ಏನು ಶಂಕುಸ್ಥಾಪನೆ ಆಗ್ತಾ ಇದೆ, ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ 4ನೇ ಹಂತದ ಬಡಾವಣೆಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಸೇರಿ, ನೀವೆಲ್ಲರೂ ಸೇರಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಟ್ಟಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತರ ಹತ್ರ ಮನವರಿಕೆಯನ್ನು ಮಾಡಿ, ರೈತರಿಗೆ ಹೇಳಿ, ಡಿಕೆ ಸುರೇಶ್ನ ನಂಬಿ, ಶಿವಣ್ಣವ್ರನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಇದೇ ವೇಳೆ ಮಾತನಾಡಿದ ಸಚಿವ ಜಮೀರ್, ಬಹಳ ವರ್ಷದ ಈ ಭಾಗದ ಕನಸು ಇವತ್ತು ನನಸಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಡಿಕೆ ಸುರೇಶ್ ಪ್ರಯತ್ನ ಈಡೇರಲಿಲ್ಲ. ಇವತ್ತು ನಾನು ವಸತಿ ಸಚಿವನಾದ ಬಳಿಕ ಡಿಕೆ ಸುರೇಶ್ ಒತ್ತಾಸೆಯಂತೆ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಈ ಕ್ರೀಡಾಂಗಣದ ಕ್ರೆಡಿಟ್ ಡಿಕೆ ಸುರೇಶ್ಗೆ ಸಲ್ಲಬೇಕು. ಗುಜರಾತ್ ಬಿಟ್ಟರೆ ಇದು ಭಾರತದಲ್ಲೇ 2ನೇ ಅತಿದೊಡ್ಡ ಕ್ರೀಡಾಂಗಣ ಅಂತ ಹೇಳಿದ್ದಾರೆ. ನಾನು ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ಡಿಕೆ ಸುರೇಶ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಿಜೆಪಿ ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಬಹಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ. ಅದಾಗಲಿಲ್ಲ. ನಮ್ಮ ಸರ್ಕಾರ 2023ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನನ್ಸಿಗೆ 10 ಬಾರಿ ಇಲ್ಲ 100 ಬಾರಿ ಬಂದು ನಾನು ಒತ್ತಡ ಮಾಡಿ ಡಿಕೆ ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ. ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂಥ ಡಿಕೆ ಸುರೇಶ್ ಅವ್ರಿಗೆ ಹೋಗಬೇಕು. ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯ